ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಚಾನೆಲ್ಗೆ ಸ್ವಾಗತ. ಗದಗ-ವಾಡಿ ರೈಲ್ವೆ ಮಾರ್ಗದ ಇತಿಹಾಸವನ್ನು ನೋಡಿದರೆ ಸ್ವಾಭಾವಿಕವಾಗಿಯೇ ರೋಚಕತೆಯ ಜೊತೆ ಆಕ್ರೋಶವೂ ಹುಟ್ಟುತ್ತದೆ. ವಾಡಿ ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿದ್ದರೆ ಗದಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಹೈದರಾಬಾದ್ ನಿಜಾಂ ಹಾಗೂ ಬ್ರಿಟಿಷ್ ಸರ್ಕಾರ ಈ ರೈಲ್ವೆ ಯೋಜನೆಗೆ ಆಸಕ್ತಿ ತೋರಿ 1910ರಲ್ಲಿ ಸರ್ವೆ ಕೈಗೊಂಡು ಹಾಗೆ ಯೋಜನೆಯ ಆರಂಭಿಕ ಅಂದಾಜು ವೆಚ್ಚ ರೂ. 1.86 ಕೋಟಿ ಎಂದು ನಿಗದಿಪಡಿಸಿದ್ರು. ಆದರೆ ಈ ಯೋಜನೆ ಕಾಗದಲ್ಲೇ ಉಳಿಯಿತು. ಯಾಕೆಂದರೆ ನಮ್ಮ ಈ ಪ್ರದೇಶ ಒಣಭೂಮಿ, ಜನಸಂಖ್ಯೆ ಕಡಿಮೆ, ಕೈಗಾರಿಕೆಗಳು ಕಡಿಮೆ, ಇಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ವಾಣಿಜ್ಯೋದ್ಯಮ ಇಲ್ಲದಿರುವುದು. ಇದರಿಂದ ರೈಲು ಸಂಚಾರಕ್ಕೆ ಲಾಭ ಕಡಿಮೆ ಎಂದು ತಿಳಿದ ಇವರು ಗದಗ-ವಾಡಿ ಪ್ರದೇಶವನ್ನು ಜನಕಲ್ಯಾಣದ ದೃಷ್ಟಿಯಿಂದ ನೋಡದೆ ತಕ್ಷಣ ಲಾಭ ನೀಡುವ ವಾಣಿಜ್ಯ ಕೇಂದ್ರವಾಗಿ ನೋಡಿದ ಬ್ರಿಟಿಷ ಹಾಗೂ ಹೈದರಾಬಾದ್ ನಿಜಾಂ ಆಡಳಿತಗಾರರ ಪರಿಣಾಮವಾಗಿ ಈ ಮಹತ್ವದ ಯೋಜನೆ ನೆನೆಗೂದಿಗೆ ಬಿತ್ತಿತು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ತದನಂತರ ಕಾಲಘಟ್ಟದಲ್ಲಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಕಾಮಗಾರಿಗೆ ಅಡಿಗಲ್ಲು ಹಾಕಿದರು ಎಂಬ ಮಾತಿದೆ. ಆದರೆ ಹೊಸ ರಾಷ್ಟ್ರ ನಿರ್ಮಾಣ, ಪ್ರಮುಖ ಬಂದರು, ರಸ್ತೆ ಮಾರ್ಗಗಳು ಮತ್ತು ಇತರೆ ಆದ್ಯತೆಗಳ ಕಾರಣ ಈ ರೈಲ್ವೆ ಯೋಜನೆ ಮತ್ತೆ ಕಾಗದದಲ್ಲೇ ಉಳಿಯಿತು. ಜನಾಭಿಪ್ರಾಯದ ಪ್ರಕಾರ ಮೊದಲಿಗೆ ಈ ರೈಲ್ವೆ ಮಾರ್ಗವನ್ನು ಗದಗದಿಂದ ನರಗಲ್, ಗಜೇಂದ್ರಗಢ್, ಇಲಕಲ್, ಶಹಾಪುರ್ ಮಾರ್ಗವಾಗಿ ವಾಡಿಗೆ ಸಂಪರ್ಕಿಸುವ ಯೋಜನೆಯಿತ್ತಂತೆ. ಆದರೆ ಸಮತಟ್ಟಾದ ಭೂಮಿಯಿಲ್ಲದ ಕಾರಣ, ಅನೇಕ ಸೇತುವೆ ನೆಲ ಅಗತ್ಯ, ಪ್ರಯಾಣ ಅವಧಿ ಹೆಚ್ಚಳ ಮತ್ತು ಪ್ರಮುಖ ಹೆದ್ದಾರಿಗಳ ಮೂಲಕ ಹಾದುಹೋಗುವ ಸಂಕೀರ್ಣತೆಗಳ ಕಾರಣ ಅಂದಾಜು ವೆಚ್ಚವು ದುಪ್ಪಟ್ಟಾಗುವ ಸ್ಥಿತಿ ನಿರ್ಮಾಣವಾದ ಕಾರಣ ಮಾರ್ಗವನ್ನು ಬದಲಿಸಿ ಗದಗದಿಂದ ತಳಕಲ್ ಮೂಲಕ ಕುಕ್ಕನೂರು, ಯಲಬುರ್ಗಾ, ಕುಷ್ಟಗಿ, ಲಿಂಗಸೂರು, ಶಹಾಪುರ್ ಮಾರ್ಗವಾಗಿ ವಾಡಿಗೆ ಸಂಪರ್ಕಿಸುವಂತೆ ನಿರ್ಧರಿಸಲಾಯಿತಂತೆ. ಆದರೆ ಹಲವು ವರ್ಷಗಳ ವಿಳಂಬದ ನಂತರ 1996ರಲ್ಲಿ ಕೊಪ್ಪಳ ಲೋಕಸಭಾ ಸದಸ್ಯರು, ಇಂದಿನ ಯಲಬುರ್ಗಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ರಾಯರೆಡ್ಡಿಯವರು ಈ ಯೋಜನೆಯನ್ನು ಮರುಜೀವಂತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 1998ರಲ್ಲಿ ನಡೆದ ಸಮೀಕ್ಷೆಯಲ್ಲಿ ಈ ಯೋಜನೆಯ ವೆಚ್ಚವನ್ನು ರೂ. 457.7 ಕೋಟಿ ಎಂದು ಅಂದಾಜಿಸಲಾಯಿತು. ನಂತರ 2009ರಲ್ಲಿ ನಡೆದ ಮತ್ತೊಂದು ಸಮೀಕ್ಷೆಯ ಆಧಾರದಲ್ಲಿ ಶ್ರೀ ಬಸವರಾಜ ರಾಯರೆಡ್ಡಿಯವರ ಪ್ರಯತ್ನದ ಫಲವಾಗಿ ಅಂದಿನ ಯುಪಿಎ ಸರ್ಕಾರದ ಕೇಂದ್ರ ರೈಲ್ವೆ ಖಾತೆ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕರ್ನಾಟಕ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಸಹಕಾರದೊಂದಿಗೆ ಈ ಯೋಜನೆಯನ್ನು 2013-14ನೇ ರೈಲ್ವೆ ಬಜೆಟ್ನಲ್ಲಿ ಸೇರಿಸಲಾಯಿತು. ಈ 257 ಕಿಲೋಮೀಟರ್ ಉದ್ದದ ಗದಗ-ವಾಡಿ ರೈಲ್ವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50:50 ವೆಚ್ಚ ಅನುಪಾತದಲ್ಲಿ ಒಟ್ಟು ಅಂದಾಜು ವೆಚ್ಚ ಸುಮಾರು 2841.8 ಕೋಟಿ ರೂಪಾಯಿಯಾಗಿದೆ. ಹಾಗೆ ಕರ್ನಾಟಕ ಸರ್ಕಾರ ಈ ಯೋಜನೆಗೆ ಉಚಿತ ಭೂಮಿಯನ್ನು ನೀಡುವ ಒಪ್ಪಂದದೊಂದಿಗೆ ಸಂಸತ್ತಿನ ಅನುಮೋದನೆ ದೊರೆಯಿತು. ಕೇಂದ್ರದಿಂದ ಹಂತ ಹಂತವಾಗಿ ಅನುದಾನ ತರುವಲ್ಲಿ ಮಾಜಿ ಸಂಸದರು ಶ್ರೀ ಸಂಗಣ್ಣ ಕರಡಿಯವರ ಪಾತ್ರ ಕೂಡ ಪ್ರಮುಖವಾಗಿದೆ ಎಂಬ ಮಾತಿದೆ. 2017ರಲ್ಲಿ ಈ ಕಾಮಗಾರಿ ಆರಂಭವಾದರೂ ಇಂದಿನವರೆಗೂ ತಳಕಲ್ ಮಾರ್ಗವಾಗಿ ಕುಕ್ಕನೂರು, ಯಲಬುರ್ಗಾ, ಕುಷ್ಟಗಿವರೆಗೂ ಅಂದರೆ ಕೇವಲ 56 ಕಿಲೋಮೀಟರ್ವರೆಗೂ ಕಾಮಗಾರಿ ಮುಕ್ತಾಯಗೊಂಡಿದೆ. ಇನ್ನು ಸುಮಾರು 201 ಕಿಲೋಮೀಟರ್ ರೈಲ್ವೆ ಕಾಮಗಾರಿ ಅಪೂರ್ಣವಾಗಿಯೇ ಉಳಿದಿದೆ. ದಿನ ಕಳೆದಂತೆ ಕಾಮಗಾರಿ ವೆಚ್ಚ ಹೆಚ್ಚಾಗುತ್ತೆ. ಮತ್ತೆ ಈ ಯೋಜನೆ ನೆನೆಗೂದಿಗೆ ಬೀಳುವ ಭಯ ಇದೆ. ಆದ ಕಾರಣ ಶ್ರೀ ಬಸವರಾಜ ರಾಯರೆಡ್ಡಿಯವರ ಹಾಗೆ ಸಂಬಂಧಪಟ್ಟ ಉತ್ತರ ಕರ್ನಾಟಕ ಜಿಲ್ಲೆಗಳ ಎಲ್ಲಾ ಜನಪ್ರತಿನಿಧಿಗಳು ಈ ಯೋಜನೆಯ ಬಗ್ಗೆ ಧ್ವನಿ ಎತ್ತಿ ಯೋಜನೆಯ ಬಗ್ಗೆ ಮುಸ್ತದ್ದಿ ವಹಿಸಿಕೊಂಡು ಆದಷ್ಟು ತ್ವರಿತಗತಿಯಲ್ಲಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರಗಳಿಗೆ ಒತ್ತಾಯ ಮಾಡಿದ್ರೆ 2027ರಲ್ಲಿ ಗದಗ-ವಾಡಿ ರೈಲ್ವೆ ಗದಗದಿಂದ ವಾಡಿ ತಲುಪುವುದರಲ್ಲಿ ಸಂದೇಹವಿಲ್ಲ. ಯಾಕೆಂದ್ರೆ ಈ ಮಾರ್ಗವು ಇಲ್ಲಿನ ಜನರ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡುವುದು, ಕಚ್ಚಾ ಸರಕುಗಳ ಸಾಗಾಣಿಕೆಯನ್ನು ಸುಗಮಗೊಳಿಸುವುದು ಮತ್ತು ಕರ್ನಾಟಕ ಮತ್ತು ಆಂಧ್ರಪ್ರದೇಶಗಳ ನಡುವಿನ ಪ್ರಯಾಣ ಸಮಯವನ್ನು ಕಡಿಮೆ ಮಾಡುವ ನಿರೀಕ್ಷೆಯಿದೆ. ಬ್ರಿಟಿಷರ ಕಾಲದಲ್ಲಿ ಲಾಭ ಇಲ್ಲ ಅಂದ್ರು, ನಿಜಾಮರ ಕಾಲದಲ್ಲಿ ಅಗತ್ಯವಿಲ್ಲ ಅಂದ್ರು, ಸ್ವಾತಂತ್ರ್ಯ ಬಂದ ಮೇಲೆ ಬಜೆಟ್ ಇಲ್ಲ ಅಂದ್ರು. ಇವಾಗ ಎಲ್ಲವೂ ಇದ್ದರೂ ಈ ರೈಲ್ವೆ ಮಾರ್ಗಕ್ಕೆ ವೇಗ ಯಾಕೆ ಸಿಗ್ತಿಲ್ಲ? ನನ್ನದು ಪ್ರಶ್ನೆ ಒಂದೇ. ಈ ಭಾಗದ ಜನರು ಭಾರತೀಯರಲ್ವಾ? ಅಭಿವೃದ್ಧಿ ನಮ್ಮ ಹಕ್ಕು ಅಲ್ವಾ? ಜನರ ಸಹನೆಯ ಕಟ್ಟೆ ಒಡೆಯುವ ಮೊದಲೇ ಕಾಮಗಾರಿ ಮುಗಿಸಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಚಾರ ಎಲ್ಲರಿಗೂ ತಲುಪಿಸಲು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಇಂತಹ ಜನಪರ ಸುದ್ದಿಗಾಗಿ ಯಾರ್ಕರ್ ಟಾಕ್ ದ ವಾಯ್ಸ್ ಆಫ್ ದ ಕಾಮನ್ ಮ್ಯಾನ್ ಚಾನೆಲ್ ಜೊತೆ ಇರಿ. ಧನ್ಯವಾದಗಳು.